ವಿಜಯನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ತುಂಗಾಭದ್ರಾ ಜಲಾಶಯದಲ್ಲಿ 5 ಟಿಎಂಸಿ ನೀರನ್ನ ಸಂಗ್ರಹಿಸಲಾಗಿದೆ. ಜಿಂದಾಲ್ ಕಂಪನಿಗೆ ನಿತ್ಯ 10 ಕ್ಯೂಸೆಕ್ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ವಿಜಯನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ 5 ಟಿಎಂಸಿ ನೀರನ್ನ ಸಂಗ್ರಹಿಸಲಾಗಿದೆ. ಜಿಂದಾಲ್ ಕಂಪನಿಗೆ ನಿತ್ಯ 10 ಕ್ಯೂಸೆಕ್ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಟಿವಿ ಬೋರ್ಡ್ ವಿರುದ್ಧ ಕನ್ನಡ ಪರ ಸಂಘಟನೆ ಪ್ರೊಟೆಸ್ಟ್ ಮಾಡೋದಕ್ಕೆ ಇದೀಗ ಮುಂದಾಗಿದೆ. ಮಾರ್ಚ್ 24ರಂದು ಈ ಬಗ್ಗೆ ವಿಸ್ತಾರ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತು. ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಇದೀಗ ಟಿವಿ ಬೋರ್ಡ್ ಎಚ್ಚೆತ್ತುಕೊಂಡಿದೆ. ರೈತರು ಸಂಘಟನೆಗಳ ಒತ್ತಡಕ್ಕೆ ಟಿವಿ ಬೋರ್ಡ್ ಮಣಿದಿದೆ. ಜಿಂದಾಲ್ ಕಂಪನಿಗೆ ನೀರು ಹರಿಸೋದನ್ನ ನಿಲ್ಲಿಸಿದೆ ಟಿವಿ ಬೋರ್ಡ್. ಹೀಗಾಗಿ ಈ ಒಂದು ವಿಚಾರವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಮುಂದಾಗಿದೆ. ತುಂಗಾಭದ್ರಾ ಜಲಾಶಯದಲ್ಲಿ 5 ಟಿಎಂಸಿ ನೀರು ಸಂಗ್ರಹಿಸಲಾಗಿದೆ. ಜಿಂದಾಲ್ ಕಂಪನಿಗೆ ಅಂತಾನೆ ನಿತ್ಯ 10 ಕ್ಯೂಸೆಕ್ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಈಗಾಗಲೇ ಅದು ಕಮ್ಮಿ ಆಗಿರೋದ್ರಿಂದ ರೈತರು ಸಂಘಟನೆಗಳ ಒತ್ತಡಕ್ಕೆ ಇದೀಗ ಟಿವಿ ಬೋರ್ಡ್ ಮಣಿದಿದೆ. ಜಿಂದಾಲ್ ಕಂಪನಿಗೆ ನೀರು ಹರಿಸೋದನ್ನ ಇದೀಗ ಟಿವಿ ಬೋರ್ಡ್ ನಿಲ್ಲಿಸಿದೆ. ಎಲ್ಲ ಬಂಧುಗಳಲ್ಲಿ ಒಂದು ಸಂತೋಷದ ವಿಷಯ ಏನಂತಂದರೆ, ಇತ್ತೀಚಿನ 3-4 ದಿವಸಗಳ ಮುಂಚೆ ನಾವು ಜಿಂದಲ್ಲಿ ನೀರು ಬಿಡಬಾರ್ದು, ಯಾಕಪ್ಪ ಅಂತಂದರೆ ನಮಗೆ ಕುಡಿಯಲು ನೀರಿಲ್ಲ, ದನಕರುಗಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಅಂಥದ್ರಲ್ಲಿ ನೀರು ಬಿಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯ ಅಂತೇಳಿ ನಾವು ರಾಜ್ಯ ರೈತ ಸಂಘದ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಾಂತರ ನಾವೇನು ಹೋರಾಟ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ತಲುಪಿಸಿದ್ವಿ. ನಮ್ಮ ಒಂದು ಕೂಗನ್ನು ಕೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನೀರಾವರಿ ಇಲಾಖೆ ಅಧಿಕಾರಿ ಆಗಿರ್ಬೋದು, ನಮ್ಮ ಮನ್ನಣೆಗೆ ಹೋಗೊಟ್ಟು ನಮಗೆ ನ್ಯಾಯ ಒದಗಿಸ್ತಾರೆ ಅಂತ ಹೇಳಿ ವಿಜಯನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ತುಂಗಾಭದ್ರಾ ಜಲಾಶಯದಲ್ಲಿ 5 ಟಿಎಂಸಿ ನೀರನ್ನ ಸಂಗ್ರಹಿಸಲಾಗಿದೆ. ಜಿಂದಾಲ್ ಕಂಪನಿಗೆ ನಿತ್ಯ 10 ಕ್ಯೂಸೆಕ್ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ವಿಜಯನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ 5 ಟಿಎಂಸಿ ನೀರನ್ನ ಸಂಗ್ರಹಿಸಲಾಗಿದೆ. ಜಿಂದಾಲ್ ಕಂಪನಿಗೆ ನಿತ್ಯ 10 ಕ್ಯೂಸೆಕ್ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಟಿವಿ ಬೋರ್ಡ್ ವಿರುದ್ಧ ಕನ್ನಡ ಪರ ಸಂಘಟನೆ ಪ್ರೊಟೆಸ್ಟ್ ಮಾಡೋದಕ್ಕೆ ಇದೀಗ ಮುಂದಾಗಿದೆ. ಮಾರ್ಚ್ 24ರಂದು ಈ ಬಗ್ಗೆ ವಿಸ್ತಾರ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತು. ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಇದೀಗ ಟಿವಿ ಬೋರ್ಡ್ ಎಚ್ಚೆತ್ತುಕೊಂಡಿದೆ. ರೈತರು ಸಂಘಟನೆಗಳ ಒತ್ತಡಕ್ಕೆ ಟಿವಿ ಬೋರ್ಡ್ ಮಣಿದಿದೆ. ಜಿಂದಾಲ್ ಕಂಪನಿಗೆ ನೀರು ಹರಿಸೋದನ್ನ ನಿಲ್ಲಿಸಿದೆ ಟಿವಿ ಬೋರ್ಡ್. ಹೀಗಾಗಿ ಈ ಒಂದು ವಿಚಾರವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಮುಂದಾಗಿದೆ. ತುಂಗಾಭದ್ರಾ ಜಲಾಶಯದಲ್ಲಿ 5 ಟಿಎಂಸಿ ನೀರು ಸಂಗ್ರಹಿಸಲಾಗಿದೆ. ಜಿಂದಾಲ್ ಕಂಪನಿಗೆ ಅಂತಾನೆ ನಿತ್ಯ 10 ಕ್ಯೂಸೆಕ್ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಈಗಾಗಲೇ ಅದು ಕಮ್ಮಿ ಆಗಿರೋದ್ರಿಂದ ರೈತರು ಸಂಘಟನೆಗಳ ಒತ್ತಡಕ್ಕೆ ಇದೀಗ ಟಿವಿ ಬೋರ್ಡ್ ಮಣಿದಿದೆ. ಜಿಂದಾಲ್ ಕಂಪನಿಗೆ ನೀರು ಹರಿಸೋದನ್ನ ಇದೀಗ ಟಿವಿ ಬೋರ್ಡ್ ನಿಲ್ಲಿಸಿದೆ. ಎಲ್ಲ ಬಂಧುಗಳಲ್ಲಿ ಒಂದು ಸಂತೋಷದ ವಿಷಯ ಏನಂತಂದರೆ, ಇತ್ತೀಚಿನ 3-4 ದಿವಸಗಳ ಮುಂಚೆ ನಾವು ಜಿಂದಲ್ಲಿ ನೀರು ಬಿಡಬಾರ್ದು, ಯಾಕಪ್ಪ ಅಂತಂದರೆ ನಮಗೆ ಕುಡಿಯಲು ನೀರಿಲ್ಲ, ದನಕರುಗಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಅಂಥದ್ರಲ್ಲಿ ನೀರು ಬಿಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯ ಅಂತೇಳಿ ನಾವು ರಾಜ್ಯ ರೈತ ಸಂಘದ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಾಂತರ ನಾವೇನು ಹೋರಾಟ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ತಲುಪಿಸಿದ್ವಿ. ನಮ್ಮ ಒಂದು ಕೂಗನ್ನು ಕೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನೀರಾವರಿ ಇಲಾಖೆ ಅಧಿಕಾರಿ ಆಗಿರ್ಬೋದು, ನಮ್ಮ ಮನ್ನಣೆಗೆ ಹೋಗೊಟ್ಟು ನಮಗೆ ನ್ಯಾಯ ಒದಗಿಸ್ತಾರೆ ಅಂತ ಹೇಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.